ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸ್ವರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತತೆ. ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಶ್ರಾವಣ ಮಾಸದಲ್ಲಿ 4 ಶುಕ್ರವಾರಗಳು ಬರುತ್ತೆ. ಅದರಲ್ಲಿ ಈ ಬಾರಿ 2025ರಂದು 5 ಶುಕ್ರವಾರಗಳು ಬಂದಿದೆ. ಶ್ರಾವಣ ಶುಕ್ರವಾರ 5ನೇ ಶುಕ್ರವಾರದ ಬಗ್ಗೆ ನಿಮಗೆಲ್ರಿಗೂ ತಿಳಿಸ್ಕೊಡ್ತೀನಿ ಬನ್ನಿ. ತುಂಬ ಅಪರೂಪವಾಗಿ ಬರುವ ಶ್ರಾವಣ ಮಾಸದ 5ನೇ ಶುಕ್ರವಾರ ಭಾಗ್ಯವನ್ನು ತಂದು ಕೊಡುವುದಕ್ಕೆ ಅಮ್ಮ ಮಹಾಲಕ್ಷ್ಮಿ 5ನೇ ಶುಕ್ರವಾರದಲ್ಲಿ ಬಂದಿದ್ದಾಳೆ ಅಂತ ಹೇಳ್ಬೋದು. ಹೆಚ್ಚಾಗಿ ನಮಗೆ 4 ಶ್ರಾವಣ ಶುಕ್ರವಾರ ಬರುತ್ತದೆ. ಎಲ್ಲೋ ಎಷ್ಟೋ ವರ್ಷಕ್ಕೊಮ್ಮೆ ಭಾಗ್ಯವನ್ನು ಕೊಡಲಿಕ್ಕೆ ಶ್ರೀ ಮಹಾಲಕ್ಷ್ಮಿ ತಾಯಿ ಈ ಶುಕ್ರವಾರ ಬರುತ್ತಿದ್ದಾಳೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಪೂಜೆಯನ್ನು ಮಾಡಿರಿ. ಸರಳವಾಗಿ ಫೋಟೋ ಇಟ್ಟು ಆದರೂ ಸಹ ಪೂಜೆ ಮಾಡಿ ಈ 5ನೇ ಶುಕ್ರವಾರ ಅಂತ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ಸಮಯವನ್ನು ತಿಳಿದುಕೊಳ್ಳೋಣ. ಶುಕ್ರವಾರ ನಮಗೆ ಅಮಾವಾಸ್ಯೆ ತಿಥಿ 11 ಗಂಟೆ 56 ನಿಮಿಷಕ್ಕೆ ಪ್ರಾಪ್ತಿಯಾಗುತ್ತದೆ. ಸೂರ್ಯೋದಯ ಕಾಲದಲ್ಲಿ ಅಮಾವಾಸ್ಯೆ ತಿಥಿ ಇದ್ದರೆ ಆ ದಿನ ಅಮಾವಾಸ್ಯೆ ತಿಥಿ ಅಂತ ಹೇಳುತ್ತೀವಿ. ಸೂರ್ಯೋದಯ ಕಾಲದಲ್ಲಿ ಅಮಾವಾಸ್ಯೆ ತಿಥಿ ಇಲ್ಲದಿರುವುದರಿಂದ ಈ ದಿನವನ್ನು ಶ್ರಾವಣ ಶುಕ್ರವಾರ 5ನೇ ಶುಕ್ರವಾರ ಅಂತ ಪರಿಗಣಿಸಲಾಗಿದೆ. ಈ ಮಧ್ಯಾಹ್ನ ಸಮಯದಲ್ಲಿ ಬಂದಾಗ ಯಾರ ಮನೆಯಲ್ಲಿ ಆ ಶ್ರಾದ್ದ ಅಮಾವಾಸ್ಯೆ ಮಾಡ್ತಾರಲ್ವ, ಅವರು ಶ್ರಾದ್ದವನ್ನು ಮಾಡುತ್ತಾರೋ ಆ ಶುಕ್ರವಾರ ಮಾಡಬೇಕಾಗತ್ತೆ. ಅಂದರೆ ಶ್ರಾದ್ದ ಅಮಾವಾಸ್ಯೆ ಅಂದರೆ ಅಶುಭ ಕಾರ್ಯ ಮಾಡ್ತಾರಲ್ಲ, ಅವರು ಈ ದಿನ ಮಧ್ಯಾಹ್ನದ ಮೇಲೆ ಅಂದರೆ ಸಂಜೆ ಮಾಡಬೇಕಾಗುತ್ತೆ. ಆದರೆ ದೇವ ಕಾರ್ಯಗಳಿಗೆ ನಮಗೆ ಸೂರ್ಯೋದಯ ಕಾಲದಲ್ಲಿ ಚತುರ್ದಶಿ ತಿಥಿ ಇರುವುದರಿಂದ ಶ್ರಾವಣ ಶುಕ್ರವಾರ ಅನಿಸಿಕೊಳ್ಳುತ್ತದೆ. ಹೀಗಾಗಿ 5ನೇ ಶ್ರಾವಣ ಶುಕ್ರವಾರ ಅತ್ಯಂತ ಯೋಗದಲ್ಲಿ ಬಂದಿದೆ. ಆ ಶುಭ ಯೋಗದಲ್ಲಿ ಬಂದಿರುವಂತಹ ಪೂಜಾ ಸಮಯವನ್ನು ತಿಳಿಯೋಣ. ಇನ್ನು ಕೆಲವರು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಯಾರು ಮಾಡುತ್ತಾರೋ ಅವರು ಸಾಯಂಕಾಲ ಸಮಯದಲ್ಲಿ ಮಾಡಬೇಕಾಗತ್ತೆ. ನಾನು ಆವಾಗ ಹೇಳಿದ್ನಲ್ಲ, ಅಮಾವಾಸ್ಯೆ ಪೂಜೆ ಮಾಡ್ತಾರಲ್ವ, ಅವರು ಸಾಯಂಕಾಲ ಸಮಯದಲ್ಲಿ ಮಾಡಬೇಕಾಗತ್ತೆ. ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಅಂದರೆ ಅಮಾವಾಸ್ಯೆ 11 ಗಂಟೆ 56 ನಿಮಿಷಕ್ಕೆ ಮಧ್ಯಾಹ್ನ ಹೊತ್ತಿನ ಸಮಯದಲ್ಲಿ ಬಂದಿರುವುದರಿಂದ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಸಾಯಂಕಾಲ ಮಾಡಬೇಕಾಗತ್ತೆ. ಅಮಾವಾಸ್ಯೆ ಪೂಜೆ ಆಗಲಿ ಲಕ್ಷ್ಮೀ ಪೂಜೆ ಆಗಲಿ ಯಾವುದೇ ಆಗಲಿ ಅಂದರೆ ತಣುಪೊತ್ತಿನಲ್ಲಿ ಅಂದರೆ ತಣ್ಣನೆಯ ಹೊತ್ತಿನಲ್ಲಿ ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ಅಮಾವಾಸ್ಯೆ ಪೂಜೆ ಮಾಡಬೇಕಾಗಿರೋವಂಥವರು ಸಂಜೆ ಅಮಾವಾಸ್ಯೆ ಪೂಜೆ ಮಾಡಬೇಕಾಗತ್ತೆ. ಇನ್ನು ನಾವು ಆ ದಿನದ ವಿಶೇಷ ಏನಂದರೆ 5ನೇ ಶುಕ್ರವಾರದ ವಿಶೇಷ ಏನಂದರೆ ಆ ದಿನ ನಮಗೆ ಚಂದ್ರ ಕರ್ಕ ರಾಶಿಯಲ್ಲಿರುತ್ತಾನೆ. ಸ್ವಂತ ಮನೆಯಲ್ಲಿ ಚಂದ್ರ ಸ್ಥಿತನಾಗಿರುತ್ತಾನೆ. ಸೂರ್ಯ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಆ ದಿನ ಸೂರ್ಯೋದಯ ಬಂದು 6 ಗಂಟೆ 9 ನಿಮಿಷಕ್ಕೆ, ಸೂರ್ಯಾಸ್ತ ಬಂದು 6 ಗಂಟೆ 49 ನಿಮಿಷಕ್ಕೆ ಪೂರ್ತಿಯಾಗಲಿದೆ. ಇನ್ನು ಪೂಜೆ ಮಾಡಲು ಸೂಕ್ತ ಸಮಯ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥವರು, ಅನುಕೂಲ ಇರುವಂಥವರು ಅಂದರೆ ಕೆಲಸಕ್ಕೆ ಎಲ್ಲ ಹೋಗ್ತಾರಲ್ಲ ಅಂಥವರು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆ 32 ನಿಮಿಷದಿಂದ 5 ಗಂಟೆ 21 ನಿಮಿಷದವರೆಗೂ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಿರುತ್ತದೆ. ಇನ್ನು 2ನೇ ಮುಹೂರ್ತ ಅಂದರೆ ಮಾಮೂಲಿ ಬೇರೆಯವರು ಆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲ್ಲ ಅನ್ನೋರು 7 ಗಂಟೆ 8 ನಿಮಿಷದಿಂದ 10 ಗಂಟೆ 24 ನಿಮಿಷಕ್ಕೆ ಕನ್ಯಾ ಲಗ್ನವಾಗಿರುತ್ತದೆ. ಅಂದರೆ ಬೆಳಗ್ಗೆ ಪ್ರಾಪ್ತಿಯಾಗಿರುತ್ತದೆ. ಕನ್ಯಾ ಲಗ್ನದ ಅಧಿಪತಿ ಬುಧ ಗ್ರಹ. ಆದ್ದರಿಂದ ಬುಧ ಗ್ರಹ ಅತ್ಯಂತ ಸೌಮ್ಯ ಲಗ್ನ ಅಂದರೆ ಗೌರಿ ಪೂಜೆ ಮಾಡಿ ಆಹ್ವಾನ ಮಾಡುವಂಥವ್ರು ಅಥವಾ ಕಳಶ ಇಟ್ಟು ಲಕ್ಷ್ಮೀ ಪೂಜೆ ಮಾಡೋರು ಈ ಸಮಯದಲ್ಲಿ ಮಾಡಬಹುದು. ಇನ್ನು ಬೇಗನೆ ಆಗೋದಿಲ್ಲ ಅನ್ನೋರು ಈ ಸಮಯದಲ್ಲಿ ಅಂದರೆ 3ನೇ ಸಮಯ ಬಂದು ಬೆಳಗ್ಗೆ 9 ಗಂಟೆ 25 ನಿಮಿಷದಿಂದ 11 ಗಂಟೆ 40 ನಿಮಿಷಕ್ಕೆ ತುಲಾ ಲಗ್ನ ಪ್ರಾಪ್ತಿಯಾಗಿರುತ್ತದೆ. ಇದು ಕೂಡ ಒಳ್ಳೆಯ ಸಮಯ. ಇನ್ನು ಏನಪ್ಪ ಇದು ಮಧ್ಯದಲ್ಲಿ ರಾಹುಕಾಲ ಬರುತ್ತದೆ ಅಂತ ಹೇಳುವುದಾದರೆ, ರಾಹುಕಾಲ ಮಧ್ಯದಲ್ಲೇ ಬಂದರೆ ದೋಷವಿಲ್ಲ. ನಾವು ಆರಂಭ ಮಾಡಿಬಿಟ್ಟಿರ್ತೀವಿ ಅಲ್ವಾ, 9 ಗಂಟೆ 25 ನಿಮಿಷಕ್ಕೆ ಆರಂಭವಾಗಿರುತ್ತೆ ಪೂಜೆ ಅನ್ನೋದು. ಮಧ್ಯದಲ್ಲಿ 10 ಗಂಟೆ 40 ನಿಮಿಷಕ್ಕೆ ರಾಹುಕಾಲ ಪ್ರಾಪ್ತಿ ಆಗಿರುತ್ತೆ ಆ ಸಮಯದಲ್ಲಿ. ಆದ್ದರಿಂದ ನಾವು ಶುರು ಮಾಡಿಬಿಟ್ಟಿರ್ತೀರಲ್ಲ, ಹಾಗಾಗಿ ಮಧ್ಯದಲ್ಲಿ ರಾಹುಕಾಲ ಬಂದಿರೋದ್ರಿಂದ ದೋಷವಿರುವುದಿಲ್ಲ.
ಇನ್ನು ಈ ಮುಹೂರ್ತ ಕೂಡ ಒಳ್ಳೆಯ ಮುಹೂರ್ತ ಆಗಿರುತ್ತದೆ. ಇನ್ನು ಕಳಶ ಇಟ್ಟು ಪೂಜೆ ಮಾಡುವುದಿಲ್ಲ, ಹಾಗೆ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ ಅಂದರೆ ಹಾಗೆ ಸಹ ಮಾಡ್ಬೋದು. ಇನ್ನು 5ನೇ ಶುಕ್ರವಾರ ಭಾಗ್ಯವನ್ನು ತಂದುಕೊಡಲಿಕ್ಕೆ, ಆದ್ದರಿಂದ ಯಾರು ಪೂಜೆಯನ್ನು ಖಂಡಿತವಾಗ್ಲೂ ತಪ್ಪಿಸ್ಬೇಡಿ, ಎಲ್ಲರೂ ಪೂಜೆಯನ್ನು ಮಾಡಿ ಅಂತ ಹೇಳ್ತೀನಿ. ಹಾಗೆ ಅಮ್ಮ ಮಹಾಲಕ್ಷ್ಮಿ ತಾಯಿಯು ಈ ರೀತಿಯಾಗಿ ಬಂದಿರುತ್ತಾಳೆ. ಇನ್ನು 5ನೇ ಶುಕ್ರವಾರ ಮಹಾಲಕ್ಷ್ಮಿ ಮನೆಗೆ ಬರುತ್ತಾಳೆ, ಬಂದು ಅವರ ಸಂಕಷ್ಟಗಳನ್ನು ದೂರ ಮಾಡುತ್ತಾಳೆ ಅಂತ ಹಾಡಿನ ರೀತಿಯಲ್ಲಿ ಹಾಡೋರಾದರೆ ಹಾಡಿ. ದನಕರು ತಳಿಯಾಗಿ ಧನುಧಾನ್ಯವು ಬೆಳೆಯಾಗಿ ಅನುಗಾಲವು ಶುಭ ಕಾರ್ಯವಾಗಿ, ಬರೀ ಅರಿಶಿನ ಕುಂಕುಮ ಮಾಂಗಲ್ಯ ಮುತ್ತೈದೆಗೆ ತನುಮನವುದಾಗಿ ಕೊಡುವಳು, ಸಮಾಜವರ್ಧ ಸುಧಾಮ ಸನಾತನದ ಸ್ವಾಮಿ ಶ್ರೀಹರಿ ಮೋಹದ ಸತಿಯಾದಳು, ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದವರಿಗೆ ಭೀಮೇಶ ಕೃಷ್ಣದ ಒಲಿವ, ಮಂಗಳ ಜಯವನ್ನೀ ಮಂಗಳ ಶುಭವೆನ್ನೀ ಮಂಗಳಾಂಗನೆ ಮಹಾಲಕ್ಷ್ಮಿ, ಕಂಗಳು ತೆರೆದು ಕಟಾಕ್ಷದಿ ನೋಡಲು ಇಂಗೋದು ಸಕಲ ದಾರಿದ್ರ್ಯ. ಈ ರೀತಿ ವಿಶೇಷವಾಗಿ ಬಂದಿರುವ 5ನೇ ಶುಕ್ರವಾರದ ದಿವಸ ಹೆಣ್ಣು ಮಕ್ಕಳು ಅರಿಶಿನ ಕುಂಕುಮ ಹೂವು ಸಮೇತವಾಗಿ ಮಹಾಲಕ್ಷ್ಮಿಗೆ ಸಂತೋಷದಿಂದ ಮನೆಯಲ್ಲಿ ಇರುವಂತಹ ಸಂಕಷ್ಟಗಳು ದೂರವಾಗಲಿ ಅಂತ ಹೇಳುತ್ತಾ ಪೂಜೆ ಮಾಡಿ. ಇನ್ನು ಮಹಾಲಕ್ಷ್ಮಿ ತಾಯಿಗೆ ಪೂಜೆಯನ್ನು ಮಾಡಿ ಆ ಹುಡಿ ತುಂಬುವುದು ಯಾವ ರೀತಿ ಅಂದರೆ 5 ತರಹದ ಹಣ್ಣುಗಳು, ಅಥವಾ 5 ತರಹದ ಹಣ್ಣು ಇಲ್ಲ ಅಂದರೆ ಒಂದೇ ತರಹದ ಹಣ್ಣನ್ನು 5 ಹಣ್ಣುಗಳನ್ನು ಇಟ್ಟು ಮಹಾಲಕ್ಷ್ಮಿಗೆ ಉಡಿ ತುಂಬಬಹುದು. ಸೀರೆನೇ ಉಡಿ ತುಂಬಬೇಕು ಅಂತ ಏನಿಲ್ಲ. ಮಹಾಲಕ್ಷ್ಮಿ ತಾಯಿಗೆ ಕೇವಲ ಮುಷ್ಟಿ ಅಂದರೆ 1 ಮುಷ್ಟಿ ಅಕ್ಕಿ, ಎಲೆ ಅಡಿಕೆ, ಫಲ ಮತ್ತು ದಕ್ಷಿಣೆ ಕಂಪಲ್ಸರಿ ಇಟ್ಟು ಮಡಿಲಕ್ಕಿ ತುಂಬಿ 1 ಮುಷ್ಟಿಯಷ್ಟು ಅಕ್ಕಿ ಹುಡಿ ತುಂಬಿದರೆ ತಾಯಿ ಮಹಾಲಕ್ಷ್ಮಿಗೆ 1 ಚೀಲ ಅಕ್ಕಿಯನ್ನು ಆಗುವುದಷ್ಟು ಅನುಕೂಲ ಮಾಡಿಕೊಡ್ತಾಳೆ ತಾಯಿ ಮಹಾಲಕ್ಷ್ಮಿ ಅಂತೂ. ಖಂಡಿತವಾಗೂ ಎಲ್ಲರೂ 5ನೇ ಶುಕ್ರವಾರ ಪೂಜೆ ಮಾಡಿ ಅಂತ ಹೇಳ್ತೀನಿ. ಇದಾಗಿತ್ತು 5ನೇ ಶುಕ್ರವಾರ ಅದರ ಶ್ರಾವಣ ಶನಿವಾರದ ವಿಶೇಷ ಪೂಜಾ ವಿಧಾನ ಸಮಯ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.